ಸಂಪ್ರದಾಯಬದ್ಧ ರಾಷ್ಟ್ರವಾಗಿರುವಂತಹ ಭಾರತದಲ್ಲಿ ಲೈಂಗಿಕತೆ ಬಗ್ಗೆ ಮುಕ್ತವಾಗಿ ಮಾತನಾಡುವಂತಹ ಸಮಯ ಇದುವರೆಗೆ ಬಂದಿಲ್ಲ. ಲೈಂಗಿಕತೆ ಮತ್ತು ಅದರ ವಿಚಾರಗಳ ಬಗ್ಗೆ ಭಾರತದಲ್ಲಿ ಹೆಚ್ಚಾಗಿ ಹರಡಿರುವುದು ಸುಳ್ಳು ಸುದ್ದಿಗಳೇ. ತಮಗೆ ತೋಚಿದನ್ನು ಮಾತನಾಡುವರು ಮತ್ತು ಇದು ಒಬ್ಬರಿಂದ ಒಬ್ಬರಿಗೆ ಹಲವಾರು ರೆಕ್ಕೆ ಪುಕ್ಕಗಳನ್ನು ಪಡೆದುಕೊಂಡು ಇನ್ನಷ್ಟು ಬಲಿಷ್ಠವಾಗಿ ಸಾವಿರಾರು ಜನರ ಕಿವಿಗೆ ಬೀಳುತ್ತಲೇ ಇರುವುದು. ಮದುವೆ ಬಳಿಕ ದಂಪತಿಗೆ ಮಗು ಬೇಕೆಂಬ ಬಯಕೆ ಇರುವುದು. ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದ ಕೆಲವು ವರ್ಷಗಳ ಬಳಿಕವೂ ಮಗು ಆಗದೇ ಇದ್ದರೆ ಆಗ ಏನಾದರೂ ಸಮಸ್ಯೆ ಇದೆ ಎಂದು ಹೇಳಬಹುದು. ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೂ ಗರ್ಭಧರಿಸುವ ಸಾಧ್ಯತೆಯೂ ಇದೆ. ಗರ್ಭಧರಿಸಲು ಹಲವಾರು ಅಂಶಗಳು ಮುಖ್ಯವಾಗಿರುವುದು. ಕೇವಲ ಲೈಂಗಿಕ ಕ್ರಿಯೆ ನಡೆಸಿದ ಕೂಡಲೇ ಗರ್ಭಧರಿಸಲು ಸಾಧ್ಯವಿಲ್ಲ. ಇದಕ್ಕೆ ಇನ್ನೂ ಕೆಲವು ಅಂಶಗಳು ಇವೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಪ್ರತಿಯೊಬ್ಬರೂ ದಂಪತಿ ಬಳಿ ಕೇಳುವ ಪ್ರಶ್ನೆಯೆಂದರೆ ಯಾವಾಗಪ್ಪ ಮಗು ಬರೋದು ಎಂದು. ವರ್ಷ ಕಳೆದರೂ ಮಕ್ಕಳಾಗದೇ ಇದ್ದರೆ ಆಗ ಮಹಿಳೆಯರ ಮಧ್ಯೆ ಗುಸುಗುಸು ಆರಂಭವಾಗುವುದು. ಕೆಲವು ಮಹಿಳೆಯರು ಮಾತ್ರ ಮೊದಲ ಪ್ರಯತ್ನದಲ್ಲಿಯೇ ಗರ್ಭಿಣಿಯಾಗಿ ಮನೆಯವರಿಗೆ ಸಿಹಿ ಸುದ್ದಿ ಕೊಡುತ್ತಾರೆ. ಇತರರು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಅಲ್ಲದೆ ಸಾಕಷ್ಟು ಪ್ರಯತ್ನ ಮಾಡಿ ಸೋಲಬಹುದು. ಹಾಗಾಗಿ ಮಗು ಪಡೆಯಲು ಬಯಸುತ್ತಿರುವ ಮಹಿಳೆಯರು ಯಾವಾಗ ಸಂಭೋಗಿಸಬೇಕು, ಎಷ್ಟು ಬಾರಿ ಸಂಭೋಗಿಸಬೇಕು ಮತ್ತು ಪ್ರತಿ ತಿಂಗಳು ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಂಶಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನವದಂಪತಿಗಳಿಗೆ ಲೈಂಗಿಕ ಕ್ರಿಯೆ ಮೋಜಿನಂತೆ ತೋರುತ್ತದೆಯಾದರೂ ಗರ್ಭಧರಿಸಲು ಪ್ರಯತ್ನಿಸುವವರಿಗೆ ಕೆಲವು ಆತಂಕಗಳು ಎದುರಾಗುತ್ತವೆ. ಗರ್ಭಧರಿಸಲು ಪ್ರಯತ್ನಿಸುವಾಗ ಲೈಂಗಿಕ ಕ್ರಿಯೆ ನಡೆಸುವುದು ಒಂದು ಕೆಲಸ ಎಂಬಂತೆ ಭಾಸವಾಗುತ್ತದೆ ಎಂದು ಅನೇಕ ಜನರು ಒಪ್ಪಿಕೊಂಡಿದ್ದಾರೆ. ಮನೆಗೆ ಮುದ್ದಾದ ಮಗು ಪಡೆಯಲು ಪ್ರಯತ್ನಿಸುವಾಗ ಜನರು ಗರ್ಭಧರಿಸುವಾಗ ಒತ್ತಡವನ್ನು ಅನುಭವಿಸಿದ್ದಾರೆ. ಹಾಗೆಯೇ ಇದನ್ನೆಲ್ಲ ಮಾಡಲು ಎಂದಿಗೂ ಸಾಧ್ಯವಾಗುವುದಿಲ್ಲ ಎಂದು ಭಯಪಟ್ಟಿದ್ದಾರೆ. ಗರ್ಭಧರಿಸುವುದೆಂದರೆ ಅದೊಂದು ಕಠಿಣ ಪರಿಶ್ರಮ ಮತ್ತು ಒತ್ತಡವೆಂದು ಭಾವಿಸಿದವರಿದ್ದಾರೆ. ಆದರೆ ಒತ್ತಡದಲ್ಲಿ ಲೈಂಗಿಕ ನಡೆಸುವುದು ತಪ್ಪು. ಆರಾಮದಾಯಕವಾಗಿ ಕ್ರಿಯೆ ನಡೆಸುವುದರಿಂದ ಶ್ರಮಕ್ಕೆ ಪ್ರತಿಫಲ ಸಿಗುವುದು ಖಂಡಿತ. ಸಂತಾನೋತ್ಪತ್ತಿ ಮಾಡಲು ಮನುಷ್ಯನಿಗೆ ಲೈಂಗಿಕ ಕ್ರಿಯೆಯು ಅತಿ ಅಗತ್ಯವಾಗಿ ಇರುವುದು. ಆದರೆ ಕೆಲವು ಜನರು ಇದನ್ನು ಅತಿಯಾಗಿಸಿಕೊಳ್ಳುವರು. ಹೆಚ್ಚು ಲೈಂಗಿಕ ಕ್ರಿಯೆ ನಡೆಸಿದರೆ ಅದರಿಂದ ಗರ್ಭ ಧರಿಸಬಹುದು ಎಂದು ಕೆಲವರು ಭಾವಿಸಿರುವರು. ಆದರೆ ಇದು ನಿಜವಲ್ಲ. ಅತಿಯಾದ ಲೈಂಗಿಕ ಕ್ರಿಯೆಯಿಂದಾಗಿ ಪುರುಷರ ಹಾಗೂ ಮಹಿಳೆಯರ ಲೈಂಗಿಕ ಹುರುಪು ಕಡಿಮೆ ಆಗುವುದು ಅಷ್ಟೇ ವಿನಃ ಗರ್ಭಧಾರಣೆಗೆ ಅತಿಯಾದ ಲೈಂಗಿಕ ಕ್ರಿಯೆ ಬೇಕಾಗಿರುವುದಿಲ್ಲ. ಇಂದಿನ ಮಹಿಳೆಯರು ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚು ಒತ್ತು ಕೊಡುವ ಹಿನ್ನೆಲೆಯಲ್ಲಿ ಮದುವೆ ಹಿಂದೆ ಹಾಕುತ್ತಾ ಹೋಗುವರು. ಆದರೆ ಮಹಿಳೆಯರಲ್ಲಿ ಬಂಜೆತನ ಕಾಣಿಸಿಕೊಳ್ಳಲು ವಯಸ್ಸು ಕೂಡ ಪ್ರಮುಖ ಪಾತ್ರ ವಹಿಸುವುದು. ನಿರ್ದಿಷ್ಟ ಮಟ್ಟದ ಅಂಡಾಣುಗಳ ಜತೆಗೆ ಮಹಿಳೆಯರು ಜನಿಸುವರು ಮತ್ತು ಅವರಿಗೆ ವಯಸ್ಸಾಗುತ್ತಿರುವಂತೆ ಅದಕ್ಕೂ ವಯಸ್ಸಾಗುವುದು. 30ರ ಹರೆಯದಲ್ಲಿ ಮಹಿಳೆಯರಲ್ಲಿ ಫಲವತ್ತತೆಯು ಕಡಿಮೆಯಾಗಲು ಆರಂಭವಾಗುವುದು ಮತ್ತು 35ರ ಹರೆಯದಲ್ಲಿ ಇದು 40% ಕಡಿಮೆ ಆಗುವುದು. 40ರ ಹರೆಯಕ್ಕೆ ಕಾಲಿಟ್ಟಂತೆ ಮಹಿಳೆಯ ಫಲವತ್ತತೆಯು ತುಂಬಾ ಕುಸಿಯುವುದು. ಮಹಿಳೆಯರಲ್ಲಿನ ವಯಸ್ಸಿನ ಸಮಸ್ಯೆಯಾಗಿ ಇರುವಂತಹ ಎಂಡೋಮೆಟ್ರಿಯೋಸಿಸ್ ಒಂದು ಹಂತಕ್ಕೆ ತಲುಪಿರುವುದು ಮತ್ತು ಇದು ಕೂಡ ಫಲವತ್ತತೆ ಮೇಲೆ ಪರಿಣಾಮ ಬೀರುವುದು. ಕೆಲವು ಮಂದಿ 40 ಹರೆಯದಲ್ಲಿ ಕೂಡ ಮಕ್ಕಳನ್ನು ಪಡೆಯುತ್ತಾರೆ. ಆದರೆ ಇನ್ನು ಕೆಲವರು ಬಂಜೆತನಕ್ಕೆ IVF ಚಿಕಿತ್ಸೆಯು ಒಳ್ಳೆಯ ಪರಿಹಾರವೆಂದು ನಂಬಿಕೊಂಡಿದ್ದಾರೆ. ಹೊಸ ಅಧ್ಯಯನದ ಪ್ರಕಾರ ಮಹಿಳೆಯರು 30ರಿಂದ 34ರ ಹರೆಯದಲ್ಲಿ ಮಗುವಿಗೆ ಜನ್ಮ ನೀಡುವಂತಹ ಸಾಧ್ಯತೆಯು 25%ರಷ್ಟಿರುವುದು. 39ರ ಹರೆಯದ ಮಹಿಳೆಯರಲ್ಲಿ ಇದು 16% ಆಗಿರುವುದು ಮತ್ತು 40-44ರ ಹರೆಯದ ಮಹಿಳೆಯರಲ್ಲಿ ಇದು 6% ಮಾತ್ರ ಎಂದು ಹೇಳಿದೆ. ಕಾಲಾನಂತರದಲ್ಲಿ ಹೆರಿಗೆಯ ಸಾಮರ್ಥ್ಯವು ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ.
ಅಂತೆಯೇ ಮಗುವನ್ನು ಪೂರ್ಣಾವಧಿಗೆ ಯಶಸ್ವಿಯಾಗಿ ಗರ್ಭಧರಿಸಲು ಉತ್ತಮ ವಯಸ್ಸು 35 ಅಥವಾ ಅದಕ್ಕಿಂತ ಕಡಿಮೆ. ವಯಸ್ಸಾದ ಮಹಿಳೆಯರಲ್ಲಿ ಮೊಟ್ಟೆಗಳ ಸಂಖ್ಯೆ ಮತ್ತು ಗುಣಮಟ್ಟವನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ಋತುಚಕ್ರವು ನಿಯಮಿತವಾಗಿ ಇರಬೇಕು. ಇದೇ ರೀತಿಯಾಗಿ ಇನ್ನು ಕೆಲವು ಅಂಶಗಳು ಕೂಡ ನಿಮ್ಮ ಗರ್ಭಧಾರಣೆ ಮೇಲೆ ಪರಿಣಾಮ ಬೀರುವುದು. ಆಧುನಿಕ ಜಗತ್ತಿನಲ್ಲಿ ಒತ್ತಡವೆನ್ನುವುದು ನಮ್ಮ ದೈನಂದಿನ ಜೀವನದ ಒಂದು ಅಂಗವಾಗಿ ಬಿಟ್ಟಿದೆ. ಅದೇ ಒತ್ತಡವು ಅತಿಯಾದರೆ ಅದು ದೈಹಿಕ ಹಾಗೂ ಮಾನಸಿಕವಾಗಿ ಪರಿಣಾಮ ಬೀರುವುದು. ಇದು ಗರ್ಭಧಾರಣೆಗೆ ಕೂಡ ತಡೆ ಉಂಟು ಮಾಡಬಹುದು. ಖಿನ್ನತೆ ಮತ್ತು ಆತಂಕದಂತಹ ಕೆಲವು ಭಾವನಾತ್ಮಕ ತೊಂದರೆಗಳು ಕೂಡ ಫಲವತ್ತತೆ ಮೇಲೆ ಪರಿಣಾಮ ಬೀರಬಹುದು. ತುಂಬಾ ಶಾಂತವಾಗಿ ಇರಬೇಕು. ಒತ್ತಡದಿಂದ ಪಿಟ್ಯೂಟರಿ ಗ್ರಂಥಿ ನಿಯಂತ್ರಿಸುವಂತಹ ಮಸ್ತಿಷ್ಕನಿಮ್ನಾಂಗದ ಕಾರ್ಯಗಳ ಮೇಲೆ ಪರಿಣಾಮ ಬೀರುವುದು. ಈ ಗ್ರಂಥಿಯು ಥೈರಾಯ್ಡ್, ಮೂತ್ರಜನಕಾಂಗ, ಗರ್ಭಕೋಶ ಮತ್ತು ಋತುಚಕ್ರದ ಮೇಲೆ ಪರಿಣಾಮ ಬೀರುವುದು. ಇದರಿಂದಾಗಿ ಅನಿಯಮಿತ ಋತುಚಕ್ರ ಆಗಬಹುದು. ಬಂಜೆತನಕ್ಕೆ ಮತ್ತೊಂದು ಕಾರಣವೆಂದರೆ ಅದು ವೀರ್ಯ ಗಣತಿ ಕಡಿಮೆ ಇರುವುದು ಮತ್ತು ವೀರ್ಯದ ಚಲನಶೀಲತೆ. ಈ ಅಂಶಗಳು ದಂಪತಿಯ ಫಲವತ್ತತೆ ಮೇಲೆ ಪರಿಣಾಮ ಬೀರುವುದು. ದೇಹದ ತೂಕವು ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚು ತೂಕ ಹಾಗೂ ಕಡಿಮೆ ತೂಕಗಳು ಗರ್ಭಧರಿಸಲು ಕಷ್ಟವಾಗಬಹುದು. ಒಂದು ಮಹತ್ವಪೂರ್ಣ ಅಧ್ಯಯನದ ಪ್ರಕಾರ ಗರ್ಭಿಣಿ ಮಹಿಳೆಯರಲ್ಲಿ ಬೊಜ್ಜು ಹೊಂದಿರುವವರು ಅನೇಕ ತೊಡಕುಗಳನ್ನು ಅನುಭವಿಸುತ್ತಾರೆ. ಹಾಗಾಗಿ ಗರ್ಭಧರಿಸುವ ಮುಂಚೆ ನಿಮ್ಮ ವಯಸ್ಸಿಗೆ ಸಮಾನವಾಗಿ ದೇಹದ ತೂಕವನ್ನು ಕಾಯ್ದುಕೊಳ್ಳಿ. ಜಾಗಿಂಗ್, ವಾಕಿಂಗ್, ಯೋಗದಂತಹ ಅಂಗಸಾಧನೆಗಳನ್ನು ಗರ್ಭಧರಿಸುವ ಮುನ್ನ ಮಾಡಿ. ಆರೋಗ್ಯಕರ ತೂಕವೆನ್ನುವುದು ಪ್ರತಿಯೊಂದು ವಿಚಾರದಲ್ಲೂ ಪ್ರಮುಖ ಪಾತ್ರ ವಹಿಸುವುದು. ಇದಕ್ಕೆ ಫಲವತ್ತತೆ ಕೂಡ ಹೊರತಾಗಿಲ್ಲ. ದೇಹದ ತೂಕವು ತುಂಬಾ ಕಡಿಮೆ ಇದ್ದರೆ ಮತ್ತು ದೇಹದಲ್ಲಿ ಕೊಬ್ಬಿನ ಪ್ರಮಾಣವು ಕಡಿಮೆ ಇದ್ದರೆ ಆಗ ಅಸಾಮಾನ್ಯ ಋತುಚಕ್ರ ಅನುಭವಿಸಬಹುದು ಮತ್ತು ಇದರಿಂದಾಗಿ ಅಂಡೋತ್ಪತ್ತಿ ಮೇಲೆ ಪರಿಣಾಮ ಬೀರಬಹುದು. ಅತಿಯಾದ ದೇಹ ತೂಕ ಅಥವಾ ಬೊಜ್ಜು ಹೊಂದಿದ್ದರೂ ಇದು ಫಲವತ್ತತೆ ಮೇಲೆ ಪರಿಣಾಮ ಬೀರಬಹುದು. ದೇಹದ ತೂಕ ಹೆಚ್ಚಾಗಿದ್ದರೆ ಆಗ ಅದರಿಂದ ಗರ್ಭಪಾತ ಮತ್ತು ಗರ್ಭಧಾರಣೆ ವೇಳೆ ಇತರ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂತಹವರು IVF ಚಿಕಿತ್ಸೆ ಮಾಡಿಸಿಕೊಂಡರೂ ಅದರಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ತುಂಬಾ ಕಡಿಮೆ. ತೂಕ ಇಳಿಸಲು ಕಷ್ಟಪಡುತ್ತಿರುವಂತಹ ಮಹಿಳೆಯರು PCOS ಇದೆಯಾ ಎಂದು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ತೂಕದಲ್ಲಿ ಬದಲಾವಣೆ ಮಾಡಿಕೊಂಡರೆ ಗರ್ಭಧರಿಸುವ ಸಾಧ್ಯತೆಗಳು ಇರುವುದು. ಅತಿಯಾದ ತೂಕ ಅಥವಾ ಬೊಜ್ಜು ಹೊಂದಿರುವ ಮಹಿಳೆಯರು 5% ತೂಕ ಇಳಿಸಿಕೊಂಡರೂ ಗರ್ಭಧರಿಸುವ ಸಾಧ್ಯತೆಗಳು ಇವೆ. PCOS ಎನ್ನುವುದು ಒಂದು ಹಾರ್ಮೋನ್ ಅಸಮತೋಲನವಾಗಿದ್ದು ಇದು ಋತುಚಕ್ರ ಮತ್ತು ಅಂಡೋತ್ಪತ್ತಿ ಆವರ್ತನದ ಮೇಲೆ ಪರಿಣಾಮ ಬೀರುವುದು. ಇದು ಬಂಜೆತನಕ್ಕೆ ಪ್ರಮುಖ ಕಾರಣವಾಗಿರುವುದು. ಗರ್ಭಕೋಶದ ಹೊರಭಾಗದಲ್ಲಿರುವ ಸಣ್ಣ ಕಲ್ಲುಗಳಿಂದಾಗಿ ಪರಿಸ್ಥಿತಿಗೆ ಈ ಹೆಸರು ಬಂದಿದೆ. ಕೆಲವು ಮಹಿಳೆಯರಿಗೆ ಮಾತ್ರ ಇಂತಹ ಸಮಸ್ಯೆಯು ಕಾಡುವುದು. ಇಂತಹ ಸಮಸ್ಯೆ ಇರುವಂತಹ ಮಹಿಳೆಯರಲ್ಲಿ ಅಸಾಮಾನ್ಯ ಋತುಚಕ್ರ, ಅತಿಯಾದ ತೂಕ, ಮುಖ ಮತ್ತು ದೇಹದಲ್ಲಿ ಅತಿಯಾದ ಕೂದಲು, ಮೊಡವೆ ಮತ್ತು ಪುರುಷರಂತೆ ತಲೆ ಕೂದಲು ಸಂಪೂರ್ಣವಾಗಿ ಉದುರಿ ಹೋಗುವುದು. ಬಂಜೆತನ ಹೊಂದಿರುವ 0.30% ಮಹಿಳೆಯರು PCOS ಸಮಸ್ಯೆಯಿಂದ ಬಳಲುತ್ತಿರುವರು. ಜಂಕ್ ಫುಡ್ಗಳು ಸಾಮಾನ್ಯವಾಗಿ ನಿಮ್ಮ ನಾಲಿಗೆಗೆ ರುಚಿ ನೀಡಬಹುದು, ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಂತಹ ಆಹಾರಗಳ ಸೇವನೆಯು ಗಮನಾರ್ಹವಾಗಿ ನಿಮ್ಮ ದೇಹದ ತೂಕವನ್ನು ಹೆಚ್ಚಾಗಲು ಕಾರಣವಾಗಬಹುದು. ಸಂತಾನೋತ್ಪತ್ತಿ ಆರೋಗ್ಯವನ್ನು ಸುಧಾರಿಸಲು ಆದಷ್ಟು ತಾಜಾ ಹಣ್ಣು, ತರಕಾರಿ, ಮೀನು, ಬೇಳೆಕಾಳುಗಳು, ಮನೆಯಲ್ಲಿ ತಯಾರಿಸಿದ ಖಾದ್ಯಗಳನ್ನು ಸೇವಿಸಿ. ಪೂರ್ವಸಿದ್ಧ ಹಾಗೂ ಸಂಸ್ಕರಿಸಿದ ಆಹಾರಗಳು ಫಲವತ್ತೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮೊಟ್ಟೆ, ಕೆಫೀನ್ಗಳನ್ನು ಮಿತವಾಗಿ ಸೇವಿಸಲು ಸಲಹೆ ನೀಡಲಾಗಿದೆ. ಎಂಡೋಮೆಟ್ರಿಯೋಸಿಸ್ ಗರ್ಭಕೋಶದ ಅಂಚಿನ ಅಂಗಾಂಶಗಳು ಹೊರಗಡೆ ಬೆಳೆಯುವುದನ್ನು ಎಂಡೋಮೆಟ್ರಿಯೋಸಿಸ್ ಎಂದು ಕರೆಯುವರು.
ಇದು ಹೆಚ್ಚಾಗಿ ಶ್ರೋಣಿಯ ಭಾಗದಲ್ಲಿ ಬೆಳೆಯುವುದು. ಹೊರಗಡೆ ಬೆಳೆದಿರುವಂತಹ ಎಂಡೋಮೆಟ್ರಿಯಲ್ ಅಂಗಾಂಶಗಳು ಗರ್ಭಕೋಶದ ಅಂಚು ರಕ್ತಸ್ರಾವ ಮಾಡಿದಂತೆ ರಕ್ತಸ್ರಾವ ಮಾಡುವುದು. ಇದರಿಂದಾಗಿ ಉರಿಯೂತ ಮತ್ತು ಕಿರಿಕಿರಿ ಉಂಟಾಗುವುದು. ಎಂಡೋಮೆಟ್ರಿಯೋಸಿಸ್ನ ಕೆಲವು ಸಾಮಾನ್ಯ ಲಕ್ಷಣಗಳೆಂದರೆ ಇದು ಋತುಚಕ್ರದ ವೇಳೆ ನೋವುಂಟು ಮಾಡುವುದು, ಶ್ರೋಣಿಯ ನೋವು ಮತ್ತು ಹೊಟ್ಟೆಯ ನೋವು ಕಂಡುಬರಬಹುದು. ಎಂಡೋಮೆಟ್ರಿಯೋಸಿಸ್ ಗರ್ಭಕೋಶಕ್ಕೆ ಹಾನಿ ಉಂಟು ಮಾಡಿ ಅದರಿಂದ ಫಲವತ್ತತೆ ಮೇಲೆ ಪರಿಣಾಮ ಬೀರಬಹುದು. ಫ್ಯಾಲೋಪಿಯನ್ ಟ್ಯೂಬ್ಗಳಲ್ಲಿ ತಡೆ ಉಂಟು ಮಾಡಿ ಗರ್ಭಕೋಶಕ್ಕೆ ಮೊಟ್ಟೆಗಳು ಸಾಗದಂತೆ ತಡೆಯಬಹುದು. ಎಂಡೋಮೆಟ್ರಿಯೋಸಿಸ್ ಗರ್ಭಕೋಶದ ಅಂಚಿನ ಮೇಲೆ ಪರಿಣಾಮ ಬೀರಬಹುದು. ಇದರಿಂದಾಗಿ ಮೊಟ್ಟೆಗಳು ಫಲವತ್ತತೆಗೆ ಒಳಗಾಗಲು ಸಮಸ್ಯೆಯಾಗಬಹುದು. ಲೈಂಗಿಕ ಕ್ರಿಯೆ ವೇಳೆ ಎಂಡೋಮೆಟ್ರಿಯೋಸಿಸ್ನಿಂದಾಗಿ ನೋವು ಅನುಭವಿಸುವಂತಹ ಮಹಿಳೆಯರು ಲೈಂಗಿಕ ಕ್ರಿಯೆಯಲ್ಲಿ ಒಳಗೊಳ್ಳುವುದನ್ನು ಕಡಿಮೆ ಮಾಡಬಹುದು ಮತ್ತು ಇದರಿಂದ ಗರ್ಭಧರಿಸುವ ಸಾಧ್ಯತೆಯೂ ಕಡಿಮೆಯಾಗುವುದು. ಕೆಲವು ಮಹಿಳೆಯರು ಲೈಂಗಿಕ ಕ್ರಿಯೆ ಬಳಿಕ ಶುಚಿಗೊಳಿಸಲು ಶೌಚಾಲಯಕ್ಕೆ ಹೋಗುವರು. ಆದರೆ ಲೈಂಗಿಕ ಕ್ರಿಯೆ ಬಳಿಕ ಸ್ವಲ್ಪ ಸಮಯ ಹಾಸಿಗೆಯಲ್ಲಿ ಇರುವುದು ಅತಿ ಅಗತ್ಯವಿರುವುದು. ಯಾಕೆಂದರೆ ವೀರ್ಯವು ಅಂಡಾಣುವಿನ ತನಕ ತಲುಪಬೇಕಾಗಿದೆ. ನೀವು ಲೈಂಗಿಕ ಕ್ರಿಯೆ ನಡೆಸಿದ ತಕ್ಷಣವೇ ಎದ್ದು ಹೋದರೆ ಆಗ ವೀರ್ಯವು ಗುರುತ್ವಾಕರ್ಷಣೆಯಿಂದ ಹೊರಗೆ ಬರುವುದು ಮತ್ತು ತೊಳೆದು ಹೋಗುವುದು. ಇದು ಗರ್ಭಧರಿಸದೇ ಇರಲು ಒಂದು ನೈಸರ್ಗಿಕ ಕಾರಣವಾಗಿದೆ. ಗರ್ಭಿಣಿಯಾಗಲು ಯಾವ ಸಮಯದಲ್ಲಿ ಸಂಭೋಗ ನಡೆಸಬೇಕು ಎಂಬುದರ ಸಂದೇಹ ನಿಮ್ಮಲ್ಲಿದ್ದರೆ ವೈದ್ಯರಲ್ಲಿಗೆ ಭೇಟಿ ನೀಡಿ. ವಾಸ್ತವವಾಗಿ ಮುಟ್ಟಾದ 6 ದಿನಗಳ ನಂತರ ಹಾಗೂ ಮುಟ್ಟಾಗಲು ಇರುವ 14 ದಿನಗಳ ಮೊದಲು ಸಂಭೋಗ ನಡೆಸುವುದರಿಂದ ತ್ವರಿತವಾಗಿ ಗರ್ಭಧರಿಸುತ್ತೀರಿ. ಇದು ಅಂಡೋತ್ಪತ್ತಿ ಸಮಯದಲ್ಲಿ ಮೊಟ್ಟೆಯನ್ನು ಪೂರೈಸಲು ವೀರ್ಯವನ್ನು ಸುಲಭವಾಗಿ ಮೇಲಕ್ಕೆ ಈಜಲು ಅನುವು ಮಾಡಿಕೊಡುತ್ತದೆ. ಗರ್ಭಿಣಿಯಾಗಲು ಲೈಂಗಿಕ ಕ್ರಿಯೆ ಮಾಡಲು ಇದು ಅತ್ಯುತ್ತಮ ಸಮಯ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಕ್ಲಮೈಡಿಯಾ ಅಥವಾ ಗೊನೋರಿಯಾದಂತಹ ಲೈಂಗಿಕವಾಗಿ ಹರಡುವಂತಹ ರೋಗಗಳಿಗೆ ಚಿಕಿತ್ಸೆ ನೀಡದೇ ಇದ್ದರೆ ಅದರಿಂದ ಶ್ರೋಣಿಯ ಉರಿಯೂತದ ಕಾಯಿಲೆ ಕಂಡುಬರುವುದು. ಶ್ರೋಣಿಯ ಅಂಗಾಂಗಗಳು ಮತ್ತು ಅಂಗಾಂಶಗಳಲ್ಲಿ ಕಂಡುಬರುವಂತಹ ಉರಿಯೂತ ಮತ್ತು ಸೋಂಕಿನ ಸಮಸ್ಯೆಯನ್ನು PID ಎಂದು ಹೇಳಲಾಗುತ್ತದೆ. ಲೈಂಗಿಕ ರೋಗಗಳು, ಅದರಲ್ಲೂ ಕ್ಲಮೈಡಿಯಾ ಹೊಂದಿರುವಂತಹ ಮಹಿಳೆಯರಲ್ಲಿ ಇದು ಯಾವುದೇ ರೀತಿಯ ಲಕ್ಷಣಗಳನ್ನು ತೋರಿಸುವುದಿಲ್ಲ ಅಥವಾ ಇದಕ್ಕೆ ಚಿಕಿತ್ಸೆ ಪಡೆಯಬೇಕು ಎನ್ನುವಂತಹ ಲಕ್ಷಣಗಳು ಅದಾಗಿರುವುದಿಲ್ಲ. PIDಗೆ ಚಿಕಿತ್ಸೆ ನೀಡದೇ ಇದ್ದರೆ ಅದು ಫಾಲೋಪಿಯನ್ ಟ್ಯೂಬ್ ಅನ್ನು ಕುಗ್ಗಿಸುವುದು ಮತ್ತು ಇದರಿಂದ ಅಂಡಾಣುವಿಗೆ ಸಾಗಲು ಕಷ್ಟವಾಗಬಹುದು. ಫಲವತ್ತತೆಗೊಂಡ ಅಂಡಾಣು ಕೂಡ ಫಾಲೋಪಿಯನ್ ಟ್ಯೂಬ್ನಲ್ಲಿ ಸಿಲುಕಬಹುದು ಮತ್ತು ಇದರಿಂದ ಗರ್ಭಕೋಶದ ಹೊರಗಡೆಯೇ ಭ್ರೂಣವು ಬೆಳೆಯುವ ಸಾಧ್ಯತೆ ಇರುವುದು. ಇದು ತುಂಬಾ ಗಂಭೀರ ಮತ್ತು ಮಾರಣಾಂತಿಕವಾಬಲ್ಲ ಸಮಸ್ಯೆಯಾಗಿದೆ. ಇದಕ್ಕೆ ತಕ್ಷಣವೇ ಚಿಕಿತ್ಸೆ ನೀಡಬೇಕು. PID ಕಾಣಿಸಿಕೊಂಡರೆ ಆಗ ಮಹಿಳೆಯು ಫಲವತ್ತತೆಗೊಳಗಾಗುವ ಸಾಧ್ಯತೆಯು ಕುಗ್ಗುವುದು ಎಂದು ಅಧ್ಯಯನಗಳು ಹೇಳಿವೆ. 2 ಅಥವಾ 3 ಸಲ ಇಂತಹ ಸಮಸ್ಯೆ ಬಂದರೆ ಆಗ ಮಹಿಳೆಯ ಫಲವತ್ತತೆ ಸಾಧ್ಯತೆಯು 50% ಕುಸಿಯುವುದು. ಮಹಿಳೆಯರು ಹೆಚ್ಚಾಗಿ ಬಿಗಿಯಾದ ಒಳ ಉಡುಪನ್ನು ಧರಿಸುವರು. ಆದರೆ ಇದರಿಂದ ಸಂತಾನೋತ್ಪತ್ತಿ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುವುದು. ಪುರುಷರಲ್ಲಿ ಕೂಡ ವೀರ್ಯ ಉತ್ಪತ್ತಿಯು ಕಡಿಮೆಯಾಗುವುದು. ಮಹಿಳೆಯರಲ್ಲಿ ಸರಿಯಾಗಿ ಗಾಳಿಯಾಡದೆ ಯೋನಿ ಸೋಂಕು ಕಂಡುಬರುವುದು. ನೀವು ಗರ್ಭಿಣಿಯಾಗಲು ಬಯಸುವಾಗ ಗರ್ಭಧಾರಣೆಯ ಸಾಧ್ಯತೆಯನ್ನು ತಡೆಯುವ ಅನಗತ್ಯ ರಾಸಾಯನಿಕಗಳಿಂದ ದೂರವಿರಿ. ಕೆಲವು ರಾಸಾಯನಿಕ ಉತ್ಪನ್ನಗಳು ಮಹಿಳೆಯರ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಒಬ್ಬ ಮಹಿಳೆಯ ದೇಹ ಪ್ರಕೃತಿ ಇನ್ನೊಬ್ಬ ಮಹಿಳೆಗೆ ಹೋಲಿಸಿದರೆ ಬಹಳ ವ್ಯತ್ಯಾಸ ಹೊಂದಿರುತ್ತದೆ. ಹಾಗಾಗಿ ಒಬ್ಬರು ಬಹಳ ಬೇಗ ಗರ್ಭಿಣಿಯಾದರೆ ಇನ್ನೊಬ್ಬರು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುತ್ತಾರೆ. ದೀರ್ಘಕಾಲದ ಪ್ರಯತ್ನದಿಂದ ಗರ್ಭಿಣಿಯಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ.
ನಿಮ್ಮ ಹೆರಿಗೆ ತಜ್ಞರು ಮೊದಲು ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ವಯಸ್ಸನ್ನು ಗಣನೆಗೆ ತೆಗೆದುಕೊಂಡು ಜೊತೆಯಲ್ಲಿ ಇಬ್ಬರಲ್ಲೂ ಸದ್ಯದಲ್ಲಿರುವ ಯಾವುದಾದರೂ ಆರೋಗ್ಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಒಂದು ಅಂದಾಜಿನ ಮೇಲೆ ಇಂತಿಷ್ಟು ಕಾಲಾವಕಾಶ ಎಂದು ಸೂಚಿಸುತ್ತಾರೆ. ಅಂಡೋತ್ಪತ್ತಿ ಎಂದರೆ ಮಹಿಳೆಯ ಅಂಡಾಶಯದಿಂದ ಮೊಟ್ಟೆಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯಾಗಿದೆ. ಮೊಟ್ಟೆ ಬಿಡುಗಡೆಯಾದ ನಂತರ ಅದು ಫಾಲೋಪಿಯನ್ ಟ್ಯೂಬ್ನ ಕೆಳಗೆ ಚಲಿಸುತ್ತದೆ. ಅಲ್ಲಿ ವೀರ್ಯಕೋಶದಿಂದ ಫಲೀಕರಣ ಸಂಭವಿಸಬಹುದು. ಅಂಡೋತ್ಪತ್ತಿ ಸಾಮಾನ್ಯವಾಗಿ 1 ದಿನ ಇರುತ್ತದೆ. ಅದು ಮಹಿಳೆಯ ಋತುಚಕ್ರದ ಮಧ್ಯದಲ್ಲಿ ಸಂಭವಿಸುತ್ತದೆ. ಇದನ್ನು ಮಹಿಳೆಯರು ಗಮನಿಸಬಹುದು ಪೀರಿಯಡ್ಸ್ ಆಗಲು 2 ವಾರಗಳ ಮೊದಲು. ಆದರೆ ಪ್ರಕ್ರಿಯೆಯ ಸಮಯವು ಪ್ರತಿ ಮಹಿಳೆಗೆ ಬದಲಾಗುತ್ತದೆ. ಇದು ತಿಂಗಳಿಂದ ತಿಂಗಳವರೆಗೆ ಬದಲಾಗಬಹುದು. ಮಹಿಳೆ ಪ್ರತಿ ತಿಂಗಳು ಅಂಡೋತ್ಪತ್ತಿ ಮಾಡುವಾಗ ತಿಳಿದುಕೊಳ್ಳುವುದು ಒಳ್ಳೆಯದು, ಏಕೆಂದರೆ ಆಕೆ ಅಂಡೋತ್ಪತ್ತಿ ಸಮಯದಲ್ಲಿ ಹೆಚ್ಚಾಗಿ ಗರ್ಭಿಣಿಯಾಗಲು ಸಾಧ್ಯವಾಗುತ್ತದೆ. ಇದು ಅನೇಕ ಮಹಿಳೆಯರಲ್ಲಿ ಯಶಸ್ವಿಯಾಗಿದೆ. ನೀವು ನಿಮ್ಮದೇ ಆದ ಒಂದು ಮಗುವನ್ನು ಪಡೆಯಲು ಈಗಾಗಲೇ ತೀರ್ಮಾನ ಮಾಡಿದ್ದರೆ ನಿಮ್ಮ ವೈದ್ಯರು ಮುನ್ನೆಚ್ಚರಿಕೆಯಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಬಳಿ ತಿಳಿಸಿರುತ್ತಾರೆ. ಅದರಲ್ಲಿ ಕೆಲವೊಂದು ನಿಮ್ಮ ಆರೋಗ್ಯಕರ ದೈಹಿಕ ತೂಕ ಮತ್ತು ನೀವು ಗರ್ಭಿಣಿಯಾಗುವುದನ್ನು ತಿಳಿಸುವಂತಹ ಪಿರಿಯಡ್ಗಳ ಬಗ್ಗೆ ಮಾಹಿತಿ ಹೊಂದಿರುತ್ತದೆ. ನಿಮ್ಮ ದೇಹ ತಾಯ್ತನಕ್ಕೆ ಜಾರುವ ಸಮಯದಲ್ಲಿ ಪ್ರತಿ 1 ರಿಂದ 2 ದಿನಗಳ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ವಿಷಯ ಕೂಡ ಅಡಗಿರುತ್ತದೆ. ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ನಿಮ್ಮ ಗರ್ಭಿಣಿಯಾಗಬೇಕೆಂಬ ಆಸೆ ನಿಂತಿರುತ್ತದೆ. ನೀವು ಗರ್ಭಿಣಿಯಾಗಲು ಆಲೋಚಿಸಿದ್ದರೆ ವೈದ್ಯರ ಪ್ರಕಾರ ನೀವು ಪ್ರತಿ ವಾರ 2 ರಿಂದ 3 ಬಾರಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಉತ್ತಮ. ಅದು ಕೂಡ ಅಸುರಕ್ಷಿತ ಲೈಂಗಿಕತೆ ಆಗಿದ್ದರೆ ಒಳ್ಳೆಯದು. ಈ ವಿಷಯವಾಗಿ ಸಂಗಾತಿಯ ಬಳಿ ಕೂಲಂಕುಷವಾಗಿ ಚರ್ಚೆ ಮಾಡುವುದರಿಂದ ನಿಮ್ಮ ಲೈಂಗಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಅನುವಾಗುತ್ತದೆ. 30ರ ನಂತರ ಮಗುವನ್ನು ಹೊಂದುವ ಸಾಧ್ಯತೆಯನ್ನು ಹೆಚ್ಚಿಸಲು ತಿಂಗಳಾದ್ಯಂತ ಪದೇ ಪದೇ ಲೈಂಗಿಕತೆಯನ್ನು ಹೊಂದಬೇಕು. ನಿಮ್ಮ ಋತುಚಕ್ರದ ನಂತರ ಪ್ರತಿ ದಿನವೂ ನೀವು ಲೈಂಗಿಕತೆಯನ್ನು ಹೊಂದಲು ಪ್ರಯತ್ನಿಸಬಹುದು. ವಾರದಲ್ಲಿ 5 ರಿಂದ 10 ಬಾರಿ ಸಂಭೋಗಿಸುವುದು ನಿಮ್ಮ ಅತ್ಯಂತ ಫಲವತ್ತಾದ ದಿನಗಳಲ್ಲಿ ಸಂಭೋಗವನ್ನು ಹೊಂದುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಸುಧಾರಿಸುತ್ತದೆ. ಪರಸ್ಪರ ಒಪ್ಪಿಗೆ, ಪ್ರೀತಿ ಮಾತ್ರವಲ್ಲದೆ ಗಂಡ ಹೆಂಡತಿ ಯಾವುದೇ ನಾಚಿಕೆ ಪಡದೆ ಕೆಲವು ಭಂಗಿಗಳನ್ನು ಅನುಸರಿಸುವುದರಿಂದ ಗರ್ಭ ನಿಲ್ಲಲು ಸಹಾಯವಾಗಲಿದೆ. ಕೆಲವು ಜನರು ಪರಿಕಲ್ಪನೆ ಪ್ರಕಾರ ಮಗುವನ್ನು ಪಡೆಯಲು ಬಯಸುತ್ತಿರುವ ದಂಪತಿಗಳು ಲೈಂಗಿಕ ಕ್ರಿಯೆ ನಡೆಸುವಾಗ ಕೆಲವು ಭಂಗಿಗಳನ್ನು ಅನುಸರಿಸಲೇಬೇಕು. ಭಂಗಿಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ಎಂಬುದು ಅವರ ನಂಬಿಕೆ. ಮುಕ್ಕಾಲು ಭಾಗದಷ್ಟು ದಂಪತಿಗಳು ಮಿಷನರಿ ಭಂಗಿಯನ್ನು ಅವಲಂಬಿಸಿದ್ದಾರೆ. ಇದು ಅತ್ಯಂತ ಜನಪ್ರಿಯ ಭಂಗಿ ಹೌದು. ಇದರ ನಂತರ ನಾಯಿ ಭಂಗಿ ಕೂಡ ಗರ್ಭ ನಿಲ್ಲುವಂತೆ ಮಾಡಲಿದೆ. ಸಾಕಷ್ಟು ಜನರು ಈ ಭಂಗಿಯನ್ನು ಬಳಸುತ್ತಾರೆ. ಅನೇಕ ತಜ್ಞರ ಪ್ರಕಾರ ದಂಪತಿಗಳು ಗರ್ಭಧರಿಸಲು ಪ್ರಯತ್ನಿಸುವಾಗ ದಿನಕ್ಕೆ 1ಕ್ಕಿಂತ ಹೆಚ್ಚು ಬಾರಿ ಲೈಂಗಿಕ ಕ್ರಿಯೆ ನಡೆಸಬಾರದು. ಹೆಚ್ಚು ಲೈಂಗಿಕ ಕ್ರಿಯೆ ನಡೆಸಿದರೆ ಬೇಗ ಗರ್ಭಿಣಿಯಾಗುವ ಸಾಧ್ಯತೆ ಎಂದು ಭಾವಿಸಬಹುದಾದರೂ ವಾಸ್ತವವಾಗಿ ಆಗಾಗ್ಗೆ ಲೈಂಗಿಕ ಕ್ರಿಯೆ ನಡೆಸುವುದು ಆರೋಗ್ಯಕರ ವೀರ್ಯದ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಅದೇ ಪ್ರತಿ 2 ದಿನಗಳಿಗೊಮ್ಮೆ ಲೈಂಗಿಕ ಕ್ರಿಯೆ ನಡೆಸುವ ದಂಪತಿಗಳಲ್ಲಿ ಗರ್ಭಧರಿಸುವ ಪ್ರಮಾಣ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ. ಸಂಭೋಗಕ್ಕೆ ಸರಿಯಾದ ಸಮಯವು ಗರ್ಭಧರಿಸಲು ಸಾಕಷ್ಟು ನೆರವಾಗಲಿದೆ. ಗರ್ಭಧರಿಸುವ ಮಹಿಳೆಯರಿಗೆ ಪ್ರತಿದಿನವೂ ಒಂದೇ ದಿನ ಆಗಿರುವುದಿಲ್ಲ, ಏಕೆಂದರೆ ಅವುಗಳಲ್ಲಿ ಕೆಲವು ದಿನಗಳನ್ನು ಮಾತ್ರ ಹೆಚ್ಚು ಫಲವತ್ತಾದ ದಿನ ಎಂದು ಪರಿಗಣಿಸಲಾಗಿದೆ. ಅಂಡೋತ್ಪತ್ತಿ ಮಾಡುವ 2 ದಿನಗಳು ಮತ್ತು ಅಂಡೋತ್ಪತ್ತಿ ದಿನವೂ ಗರ್ಭಧರಿಸುವ ಸಂಭವನೀಯತೆ ಹೆಚ್ಚಿರುತ್ತದೆ. ಅಂಡಾಶಯದಿಂದ ಬಿಡುಗಡೆಯಾದ ನಂತರ 12 ರಿಂದ 24 ಗಂಟೆಗಳ ಕಾಲ ಮಾತ್ರ ಅಂಡೋತ್ಪತ್ತಿ ಮಾಡುವ ಮೊಟ್ಟೆಯನ್ನು ಫಲವತ್ತಾಗಿಸಲು ಸಾಧ್ಯವಾಗುತ್ತದೆ.
ಆದರೆ ಗರ್ಭಕಂಠದ ಲೋಳೆಯ ಸಹಾಯದಿಂದ ವೀರ್ಯವು ಸ್ತ್ರೀ ಸಂತಾನೋತ್ಪತ್ತಿ ಪ್ರದೇಶದಲ್ಲಿ 5 ದಿನಗಳವರೆಗೆ ಬದುಕಬಲ್ಲದು. ಅಂಡೋತ್ಪತ್ತಿಯ ನಿಖರವಾದ ಕ್ಷಣವನ್ನು ಗುರುತಿಸುವುದು ಅಸಾಧ್ಯವಾದ ಕಾರಣ. ನೀವು ಅಂಡೋತ್ಪತ್ತಿ ಮಾಡುವ ಮೊದಲು ಲೈಂಗಿಕ ಕ್ರಿಯೆ ನಡೆಸುವುದರಿಂದಲೂ ನಿಮ್ಮ ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.